ಗೈಸ್ ಬ್ಯಾಗ್ ಇಟ್ಕೊಂಡು ಇವತ್ತು ಸಂತೆಗೆ ಬಂದಿದ್ದೀನಿ ಗೈಸ್. ನಾನು ವೆಜಿಟೇಬಲ್ಸ್ ಎಲ್ಲ ತಗೊಳ್ಬೇಕಾಯ್ತು. ನನ್ನ ಇದು ಟ್ರೈನ್ ಹೋಗ್ತಾ ಇದೆ ನೋಡಿ ವಾರಣಾಸಿಗೆ. ಈಗ ಮೈಸೂರಿಂದ ಬಂದಿರೋ ಟ್ರೈನು. ಗೈಸ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನೋಡಿ ಚಿಕನ್ನು ಮತ್ತು ಆಮ್ಲೆಟ್ನ ಒಂದರಲ್ಲೇ ಹಾಕಿ ಬಾಯಿಲ್ ಥರ ಮಾಡ್ತಿದ್ದೀನಿ, ಸುಟ್ಕೊಂಡು ಬೇಯಿಸ್ಕೊಂಡು. ಅದ್ರ ಜೊತೆ ಇಲ್ಲಿ ನೋಡಿ ಕ್ಯಾರೆಟು, ಎಗ್ಗು, ಇಲ್ಲೂ ಚಿಕನ್ನು. ಇದು ಆಲ್ರೆಡಿ ಬೇಯಿಸಿಟ್ಟಿದ್ದೀನಿ ರೋಸ್ಟ್ ಮಾಡಿ. ಇದನ್ನು ಅಷ್ಟೇ ಇದೊಂದು ಚೂರು ಆದರೆ ಇವತ್ತಿನೊಂದು ಬ್ರೇಕ್ಫಾಸ್ಟ್ ಚಿಕನ್, ಎಗ್, ಕ್ಯಾರೆಟ್. ನಮ್ಮಲ್ಲಿ ಏನಂತಂದರೆ ನಮ್ಮಮ್ಮ ಅಡುಗೆ ಮಾಡ್ತಾರೆ, ಪ್ರತಿಯೊಂದು ಅಡುಗೆಲೂ ಅನ್ನ ಮಿಕ್ಸ್ ಮಾಡ್ತಾರೆ ಗೈಸ್. ಅದೇ ಬೇಜಾರು. ನೆನ್ನೆ ಮುದ್ದೆ ಮಾಡಿದ್ರೆ ಮುದ್ದೆಲ್ಲೂ ಮತ್ತು ಅನ್ನ ಮಿಕ್ಸ್ ಮಾಡಿದ್ದಾರೆ. ನಾನು ನೆನ್ನೆ ರಾಗಿಯಿಂದನೇ ಮಾಡು, ಅನ್ನ ಮಿಕ್ಸ್ ಮಾಡಬೇಡ ಅಂತ ಹೇಳಿದ್ರು ಕೇಳ್ದಲೇ ಮತ್ತೆ ಅನ್ನ ಮಿಕ್ಸ್ ಮಾಡಿ ನನಗೆ ಊಟ ಮಾಡಿದಿರೋ ಥರ ಮಾಡಿದ್ದಾರೆ. ನಾನು ಹೊರಗಡೆ ಹೋಗ್ಬಿಟ್ಟು ಏನೋ ಬೇರೆದು ಶವರ್ಮ ಅಂದರೆ ರೋಲು ಅಷ್ಟೇ, ಅದಕ್ಕೇನು ಮೈನಸ್ ಏನು ಹಾಕ್ಸಿರಲಿಲ್ಲ. ನಾನ್ ವೆಜ್ ಪ್ರೋಟೀನ್ ಥರದ್ದು ಶವರ್ಮ ತಿನ್ಕೊಂಡು ಬಂದೆ. ನಮ್ಮನೇಲಿ ಇದು ಕತೆ. ನೆನ್ನೆ ಇವತ್ತು ರೈಸ್ ಮಾಡಿದರು ಮನೆಯಲ್ಲಿ. ನೋಡಿ ರೈಸ್ ಮಾಡಿದ್ದಾರೆ, ಬಟ್ ನಾನು ಕಾರ್ಬ್ಸ್ ಅದು ಜಾಸ್ತಿ. ನೆನ್ನೆ ಹೆವಿ ಕಾರ್ಬ್ಸ್ ತಿಂದಿದ್ದೀನಿ, ಯಾಕಂದರೆ ಫಂಕ್ಷನ್ಗಳಿತ್ತು ಅಂತೇಳಿ ಹೋಗಿದ್ನಲ್ಲ. ಹಾಗಾಗಿ ಅದರಲ್ಲಿ ಕಾರ್ಬ್ಸ್ ತಿಂದ್ಬಿಟ್ಟು ವರ್ಕೌಟ್ ಎಲ್ಲ ಮುಗಿಸಿದ್ದೆ. ಹಾಗಾಗಿ ಇವತ್ತೆಲ್ಲ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಒಳ್ಳೆ ಅಡುಗೆ ಮಾಡ್ಕೊತಿದ್ದೀನಿ ಗೈಸ್. ಡಯಟ್ ಚಿಕನ್ಗೆ ಸ್ವಲ್ಪ ಈ ಥರ ಲೆಮನ್ ಹಿಂಡ್ಕೊಂಡು ತಿಂದರೆ ಗೈಸ್ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ ಗೈಸ್. ಸೀರಿಯಸ್ಲಿ ಮಸ್ತಾಗಿ ಅನ್ಸುತ್ತೆ ತಿನ್ನಕ್ಕೆ. ಸೂಪರ್ ಗೈಸ್. ಒಂದೇ ಒಂದು ಇನ್ಸ್ಟಾಗ್ರಾಮ್ ಇಂಟ್ರೋಗೋಸ್ಕರ ಕಡೂರು ತನಕ ಬಂದಿದ್ದೀನಿ. ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಶೂಟ್ ಮಾಡಬೇಕು ಗೈಸ್. ಹಂಗಾಗಿ ರೈಲ್ವೆ ಸ್ಟೇಷನಿಗೆ ನಡ್ಕೊಂಡು ಹೋಗ್ತಿದ್ದೀನಿ. ಇನ್ನೇನು ಸ್ವಲ್ಪ ದೂರ ಅಷ್ಟೇ ಗೈಸ್. ನಾನು ಬಸ್ಸಲ್ಲಿ ಬಂದಿದ್ದೆ. ಈಗ ಶೂಟ್ ಮುಗಿಸ್ಕೊಂಡು ಯಾವುದೇ ಟ್ರೈನ್ ಬರಬೇಕು, ಟ್ರೈನ್ ಬಂದಾಗ ಟ್ರೈನ್ ಹತ್ರ ಶೂಟ್ ಮಾಡಿಸ್ಬೇಕು. ಮುಗಿಸೋಣ. ಫಸ್ಟು ಇಂಟ್ರೋ ಮಾಡಿರಲಿಲ್ಲ, ಅದನ್ನು ಈಗ ಮಾಡ್ಕೊಂಡು ವಾಪಸ್ ಹೋಗ್ಬಿಡೋಣ ಗೈಸ್. ನಂದು ಒನ್ ಆಫ್ ಮೈ ಡ್ರೀಮು ವಾರಣಾಸಿ ಹೋಗೋ ಅನ್ನೋದು. ಟ್ರೈನ್ ಹೋಗ್ತಾಯಿದೆ ನೋಡಿ ವಾರಣಾಸಿಗೆ. ಈಗ ಮೈಸೂರಿಂದ ಬಂದಿರೋ ಟ್ರೈನು. ಒಂದಲ್ಲ ಒಂದು ದಿವಸ ಗೈಸ್ ನಾನು ಕೂಡ ವಾರಣಾಸಿಗೆ ಹೋಗಬೇಕು ಗೈಸ್. ಟ್ರೈನಲ್ಲಿ ಮಜಾ ಇರುತ್ತೆ ವಾರಣಾಸಿ ಹೋಗೋಕ್ಕೆ. ಒಂಥರ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅದೆಲ್ಲ. ಅಂಥದ್ದನ್ನೆಲ್ಲ ಹೋಗಿ ನೋಡಬೇಕು, ಮಿಸ್ ಮಾಡ್ಕೊಳ್ಬಾರ್ದು ಜೀವನದಲ್ಲಿ. ಈಗ ನಾನು ಆ ಕಡೆ ಸೈಡ್ ಹೋಗಲ್ಲ ಶೂಟ್ ತೊಗೊಳಕ್ಕೆ, ಯಾಕಂದರೆ ಟ್ರೈನು ಅದಲ್ಲ. ಸೊ ಈ ಕಡೆಯಿಂದ ಬರುತ್ತಲ್ಲ ಟ್ರೈನು, ಈ ಕಡೆ ಬರೋ ಟ್ರೈನು. ನಮಗೆ ಯೆಲ್ಲೋ ಕಲರ್ ಇರಬೇಕು ಟ್ರೈನ್ ನೋಡೋಕ್ಕೆ. ಯೆಲ್ಲೋ ಕಲರ್ ಇದ್ದರೆ ನನಗೆ ಶೂಟಿಂಗ್ ಕರೆಕ್ಟ್ ಆಗುತ್ತೆ. ಯಾಕಂದರೆ ನಾನು ಮುಂಚೆ ವಿಡಿಯೋ ಎಲ್ಲ ಅದರಿಂದ ಶೂಟ್ ಮಾಡಿರೋದು. ಜಸ್ಟ್ ಇಂಟ್ರೋಗೋಸ್ಕರ ಗೈಸ್ ವೀಡಿಯೋ ಮಾಡಿದ್ದೀನಿ, ಬಟ್ ಇಂಟ್ರೋ ಬೇಕಾಗಿತ್ತು. ಇಂಟ್ರೋ ಮಾಡೋಕ್ಕಾಗಿರಲಿಲ್ಲ ನನ್ನ ಕೈಲಿ. ಸೊ ಆ ಇಂಟ್ರೋಗೋಸ್ಕರ 40 ಕಿಲೋಮೀಟರ್ಸ್ ಬಂದಿದ್ದೀನಿ ಟ್ರಾವೆಲ್ ಮಾಡ್ಕೊಂಡು ಬಸ್ಸಲ್ಲಿ. ಬರುತ್ತೆ ಟ್ರೈನ್. ಇನ್ನೇನು ಮೋಸ್ಟ್ಲಿ ಬ್ಯಾಂಗ್ಳೂರು ಗಾಡಿನೇ ಬರ್ಬೋದಾ ಅಂತ ಇಲ್ಲಿಗೆ. ಬ್ಯಾಂಗ್ಳೂರು ಗಾಡಿ ಬಂದರೆ ಅದ್ರ ಜೊತೆನೇ ವೀಡಿಯೋ ಶೂಟ್ ಮಾಡ್ಕೊಳ್ತೀನಿ ನಾನು. ದೊಡ್ಡ ದೊಡ್ಡ ರೈಲ್ವೆ ಸ್ಟೇಷನ್ ಬರುತ್ತಲ್ಲ ಗೈಸ್, ಅದರಲ್ಲಿ ಒಂಥರ ಎಕ್ಸ್ಪೀರಿಯೆನ್ಸ್ ನೋಡಿ. ರೈಲ್ವೆ ಸ್ಟೇಷನನ್ನು ಒಂದ್ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿಸ್ಲಾ. ನೀರಿಲ್ಲ ಟ್ರೈನಲ್ಲಿ, ರೈಲ್ವೆ ಸ್ಟೇಷನಲ್ಲಿ ಸುಮ್ಮನೆ ಇಟ್ಟಿದ್ದಾರೆ, ಬಟ್ ನೀರಿಲ್ಲ. ಮತ್ತು ಏನು ಗೊತ್ತಾ, ಈ ಟ್ರೈನಲ್ಲಿ ರೈಲ್ವೆ ಸ್ಟೇಷನಲ್ಲಿ ನಮಗೆ ಯಾವುದೇ ರೀತಿ ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೊಳ್ಳೋ ನೆಸೆಸಿಟಿ ಇಲ್ಲ. ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು ಗೈಸ್. ಇಲ್ಲಿ ಕಷ್ಟಪಡ್ತಾ ಅದಕ್ಕೆ ಫಿಟ್ ಆಗಿರೋದು ಜೀವನದಲ್ಲಿ ಭಾಳ ಇಂಪಾರ್ಟೆಂಟು ಗುರು. ಆ ರೀಸನಿಗೋಸ್ಕರ ಸೊ ಟ್ರೈನು ಇನ್ನೇನು ಬರ್ಬೋದಾ ಅಂತ. 1:45 ಟ್ರೈನನ್ನು ಬರುತ್ತೆ ಅನಿಸುತ್ತೆ. ಆ 1:45 ಟ್ರೈನ್ ಬಂದರೆ ಅದಕ್ಕೆ ವಿಡಿಯೋ ಶೂಟ್ ಮಾಡೋಣ ಆ ಟ್ರೈನಲ್ಲಿ. ಬಿಸಿಲು ಗೈಸ್ ಚಿಕ್ಕಮಂಗ್ಳೂರು ಮತ್ತು ಕಡೂರೆಲ್ಲ. ಚಿಕ್ಕಮಂಗ್ಳೂರು ಆ್ಯಕ್ಚುಲಿ ಬಿಸಿಲು ಜಾಸ್ತಿ, ಚಿಕ್ಕಮಂಗ್ಳೂರಿಗಿಂತ ಕಡೂರು ಇನ್ನೂ ಸ್ವಲ್ಪ ಜಾಸ್ತಿ ಬಿಸಿಲು. ನೋಡಿ ಎಷ್ಟು ಬಿಸಿಲಿದೆ. ಈಗಷ್ಟು ಸ್ವಲ್ಪ ನೆರಳಿತ್ತು, ಹಂಗೆ ನೆರಳಿದ್ದಂಗೆ ಹೇಳ್ತಿದ್ದಂಗೆ ಪಟ್ ಅಂತ ಬಿಸಿಲು ಮತ್ತೆ ಸ್ಟಾರ್ಟ್ ಆಗೋಗ್ಬಿಡ್ತು. ತೊಂದರೆ ಇಲ್ಲ, ಇನ್ನೊಂದು 2 ತಿಂಗಳು ಆದಮೇಲೆ ಇಲ್ಲಿ ಕಾಣ್ತಿರೋ ಬಿಸಿಲೆಲ್ಲ ಕಡಿಮೆ ಆಗೋಗ್ಬಿಡುತ್ತೆ. ನಾನ್ ಸ್ಟಾಪು ಗೈಸ್ ಟ್ರೈನು ನಿಲ್ಸಲ್ಲ, ಹೋಯ್ತಾನೆ ಐತದು. ನಾನು ಈ ಕಡೆ ಸೈಡ್ ಬಂದೆ, ಟ್ರೈನ್ ನಿಲ್ಸಿದ್ದಾನೆ ಅಂತ. ಸೆಂಟ್ರಲ್ಲಿದೆ. ಯಾವ ಟ್ರೈನು? ಹುಬ್ಳಿ ಕೊಲ್ಲಂ ಕೇರಳ. ಅಪ್ಪ, ಒಳಗಿಂದ ಟ್ರೈನು ಫಾಸ್ಟ್ ಹೋಗೋದು ಗೊತ್ತಾಗಲ್ಲ ಗುರು. ಹೊರ್ಗಡೆಯಿಂದ ನೋಡ್ತೀವಲ್ಲ ಹೆವಿ ಫಾಸ್ಟ್ ಹೋಗುತ್ತೆ ಟ್ರೈನು, ಹೋಗೋದೇ ಗೊತ್ತಾಗಲ್ಲ, ಹೆವಿ ಫಾಸ್ಟ್ ಇರುತ್ತೆ. ನಮ್ಗೆ ಇವತ್ತು ಈ ಜನರಲ್ ಟ್ರೈನಲ್ಲಿ ಯಾವ್ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ನೋಡೋಣ ಬನ್ನಿ ಗೈಸ್. ಜಸ್ಟ್ 2 ಕ್ಲಿಪ್ಸಿಗೋಸ್ಕರ, ಇಂಟ್ರೋ ಕ್ಲಿಪ್ಸಿಗೋಸ್ಕರ ಮಿನಿಮಮ್ಮು ನಾನು ಬಂದು 1:15 ಬಂದವನು 2:15 ತನಕ ವೆಯ್ಟ್ ಮಾಡಿದ್ದೀನಿ ನಾನು. ಇಷ್ಟೊತ್ತಾದರೂ ಒಂದು ಟ್ರೈನು ಬಂದಿದ್ದೆಲ್ಲ ನಿಲ್ಲಿಸ್ತಾರೆ, ನಾನ್ ಸ್ಟಾಪ್ ಹೋಗ್ತಾಯಿತ್ತು. ಈಗ ಯಾವುದೋ ಟ್ರೈನ್ ಬಂತು, ಅದರಲ್ಲಿ ಶೂಟ್ ಮಾಡಿದ್ದೀನಿ ಗೈಸ್, ಮುಗಿಸಿದ್ದೀನಿ. ಈಗೇನಿದ್ರು ಮನೆಗೆ ಹೋಗ್ಬೇಕು. ಸುಸ್ತಾಗಿ ಹೋಗ್ಬಿಡ್ತು ಗುರು. ಕಡೂರಂತೂ ಸಿಕ್ಕಾಬಿಟ್ಟೆ ಬಿಸಿಲು. ಟ್ರೈಪಾಡ್ ಇಟ್ಕೊಂಡು ಶೂಟ್ ಮಾಡಿದ್ದೀನಿ. ಇದೇ ನನಗೆ ಫ್ರೆಂಡ್ಸು ಸದ್ಯದ ಮಟ್ಟಿಗೆ. ಗೈಸ್ ನಿಮ್ಗೆ ಗೊತ್ತಿದ್ರೆ ಟ್ರ್ಯಾಕ್ ಮೇಲೆ ನಡೆಯೋದು ಯೂಶಲಿ ಇಲ್ಲಿಗಲ್ಲು ಗೈಸ್. ಯಾವುದೇ ರೀತಿ ಟ್ರ್ಯಾಕ್ ಮೇಲೆ ನಡಿಬಾರ್ದು. ಟ್ರ್ಯಾಕ್ ಮೇಲೆ ನಡೆದ್ರೆ ಕೇಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ
ಇಟ್ಸ್ ಎ ಇಲ್ಲೀಗಲ್ ಥಿಂಗ್ ಗೈಸ್. ನಡೀತಾರೆ ಅಂತ ಮಾತ್ರ ಪ್ರಶ್ನೆ ಕೇಳಬೇಡಿ, ಬಟ್ ನಡೀತಾರೆ. ಬಟ್ ಅವ್ರು ಯಾವಾಗ ಕೇಸ್ ಹಾಕಬೇಕು ಅಂತ ಮನ್ಸು ಬರುತ್ತೋ ಆವಾಗ ಕೇಸ್ ಹಾಕ್ಬಿಡ್ತಾರೆ. ಬಟ್ ಇಲ್ಲೀಗಲು ಟ್ರ್ಯಾಕ್ ಮೇಲೆ ನಡಿಬಾರ್ದು. ಗೈಸ್ ಬ್ಯಾಗ್ ಇಟ್ಕೊಂಡು ಇವತ್ತು ಸಂತೆಗೆ ಬಂದಿದ್ದೀನಿ ಗೈಸ್. ನಾನು ವೆಜಿಟೇಬಲ್ಸ್ ಎಲ್ಲ ತೊಗೊಳ್ಬೇಕಾಯ್ತು ನನ್ನ ಇದು ಡಯಟಿಗೋಸ್ಕರ, ಹಂಗಾಗಿ ಬ್ಯಾಗ್ ಇಟ್ಕೊಂಡು ಸಂತೆಗೆ ಬಂದಿದ್ದೀನಿ. ಕ್ಯಾರೆಟು ಕ್ಯಾಪ್ಸಿಕಮ್ ಎಲ್ಲ ತೊಗೊಳ್ಬೇಕಾಯ್ತು, ಹಂಗಾಗಿ ಬಂದೆ. ಕ್ಯಾರೆಟು ನೋಡೋಣ, ಒಂದು 2-3 ಕಡೆ ಸರ್ಚ್ ಮಾಡ್ತೀನಿ, ಆಮೇಲೆ ಚೆನ್ನಾಗಿರೋದು ಯಾವ ಸಿಗುತ್ತೆ ಅದನ್ನು ಎತ್ಕೊಳ್ತೀನಿ. ಸುಮಾರು ಐಟಮ್ ತಗೊಳಕ್ಕೆ. ಸೌತೆಕಾಯಿ ಅಷ್ಟೇ. ಸೌತೆಕಾಯಿ ಎಷ್ಟಮ್ಮ? ಏನು ಸೌತೆಕಾಯಿ ಇಲ್ಲ 10 ರೂಪಾಯಿಗೆ ಒಂದಾಗಿದೆ, ಇಷ್ಟಕ್ಕೊಂದು ಕಾಸ್ಟ್ಲಿ. ಯಪ್ಪ, ಮಳೆ ಇಲ್ದಲ್ಲಿ ಇಷ್ಟಕ್ಕೊಂದು ರೇಟ್ ಆಗಿರೋದಾ? ಕ್ಯಾರೆಟ್ ಹೆಂಗಣ್ಣ? ಗೈಸ್ ಅರ್ಧ kg 30 ಕ್ಯಾರೆಟು. ಇನ್ನು ಬೇರೆ ನೋಡೋಣ ಬನ್ನಿ, ಇನ್ನೂ ಆ ಕಡೆ ಓಡಾಡೋಣ. ಕಡಿಮೆ ಸಿಗುತ್ತೋ ಅಲ್ಲಿ ಎತ್ಕೊಳ್ಳೋಣ, ಹಂಗೇನೋ ತಗೊಳ. ಸೌತೆಕಾಯಿ ಹೆಂಗಣ್ಣ? ಸೌತೆಕಾಯಿ ಮೋಸ್ಟ್ಲಿ APMCಗೆ ಹೋಗೋದೇ ಬೆಟರ್ ಅಂತ, ಅರ್ಲಿ ಮಾರ್ನಿಂಗ್ ಇಲ್ಲಿಗೆ ಬರೋಕ್ಕಿಂತ. ಅಲ್ಲಿ ಇನ್ನೂ ಕಡಿಮೆ ಇರುತ್ತೆ APMCಗೆ, ಇಲ್ಲಿ ಬಂದು ತೊಗೊಳಕ್ಕಿಂತ. ಕ್ಯಾರೆಟ್ ಎತ್ಕೊಂಡಿದ್ದೀನಿ ಗೈಸ್. ಬೀನ್ಸ್ ತೊಗೊಳ್ಬೇಕು, ಬೀನ್ಸ್ ಇಂಪಾರ್ಟೆಂಟ್ ಇದೆ, ಯಾಕಂದರೆ ಇದು ಫೈಬರ್ ಬೇಕು ಅಂದರೆ ಬೀನ್ಸಲ್ಲೇ ಜಾಸ್ತಿ ಬರೋದು, ಹಂಗಾಗಿ ಬೀನ್ಸ್ ಎತ್ಕೊಳ್ಳೋಣ. ಅಣ್ಣ ನಿಂಬೆಹಣ್ಣು ಎಷ್ಟಣ್ಣ? 10 ರೂಪಾಯಿ 2, 10 ರೂಪಾಯಿ 3. 10 ರೂಪಾಯಿ 3. ನಿಂಬೆಹಣ್ಣು ಕಾಸ್ಟ್ಲಿ, ಎಲ್ಲ ಕಾಸ್ಟ್ಲಿ ಪ್ರಪಂಚದಲ್ಲಿ. ಇತ್ತೀಚೆಗೆ ಎಲ್ಲದೂ ಜಾಸ್ತಿ ರೇಟ್ ಆಗ್ತದೆ. ನಾನು ಇದಕ್ಕೆ 2ನೇ ಸರಿ ಗೈಸ್ ಇದು ತರಕಾರಿ ತಗೊಳಕ್ಕೆ ಅಂತ ಬಂದಿರೋದು, ಹಂಗಾಗಿ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಬಾರ್ಗೇನ್ ಮಾಡ್ಕೊಂಡು ತೊಗೊಳ್ಬೇಕು. 50 ರೂಪಾಯಿಗೆ 5 ಮಾಡಿಕೊಡ್ತೀನಿ ಅಣ್ಣ. ಅದು ಬೇಡ. ಮೆತ್ತಗಿತ್ತಲ್ಲಣ್ಣ, ಬೇಡ ಬಿಡ್ರಿ ಗೈಸ್. ಬನ್ನಿ ಫ್ರೂಟ್ಸ್ ಎತ್ಕೊಂಡು ಹೋಗ್ಬಿಡೋಣ, ಯಾಕಂದರೆ ಸೌತೆಕಾಯಿ ಚೆನ್ನಾಗಿರಲಿಲ್ಲ, ಫುಲ್ಲು ಮೆತ್ತಗಿದೆ. ಹಂಗಾಗಿ ಇಲ್ಲಿ ಫ್ರೂಟ್ಸ್ ಎತ್ಕೊಂಡು ಹೋಗ್ಬಿಡೋಣ ನಾವು ಫಸ್ಟು. ಕಲ್ಲಂಗಡಿ ಹಣ್ಣು ಆ ಥರದ್ದು ಏನಾದ್ರು. ಗೈಸ್ ಕರೆಕ್ಟು 3 ಐಟಮ್ ತೊಗೊಂಡಿದ್ದೀನಿ. ಕಲ್ಲಂಗಡಿ ಹಣ್ಣು, ಕರ್ಬೂಜ ಮತ್ತು ಕ್ಯಾರೆಟ್ ಎತ್ಕೊಂಡಿದ್ದೀನಿ. ಗೈಸ್ ಎಲ್ಲ ತೊಗೊಂಡು ಮನೆಗೆ ಬಂದೆ. ಬಟ್ ಸೌತೆಕಾಯಿ ಒಂದು ತಗೊಳಕ್ಕಾಗಲಿಲ್ಲ, ಅಷ್ಟು ಚೆನ್ನಾಗಿರಲಿಲ್ಲ ಅಂತೇಳಿ ಹಂಗೆ ಬಿಟ್ಟು ಬಂದೆ. ಈಗ ನನ್ನ ಕೆಲಸ ಏನಂದರೆ ಬೇಗ ಹೋಗ್ಬಿಟ್ಟು ವರ್ಕೌಟ್ ಮುಗಿಸ್ಕೊಬರೋಣ ಗೈಸ್. ಮಾರ್ನಿಂಗ್ ಹೋಗಿರಲಿಲ್ಲ ಕರೆಕ್ಟಾಗಿ, ಸೊ ಈಗ ಹೋಗ್ಬಿಟ್ಟು ಮುಗಿಸ್ಕೊಬರೋಣ ಗೈಸ್. ಇಲ್ಲಿ ನೋಡಿ ವರ್ಕೌಟ್ ಮಾಡ್ತಿದ್ದಾರೆಲ್ಲ ಹೋಗ್ಬಿಟ್ರು, ನಾನು ಒಬ್ಬನೇ ಇರೋದು. ಈಗ ಟೈಮ್ 7:30 ಆಗ್ತಾ ಬರ್ತಾಯಿದೆ ಗೈಸ್. ವರ್ಕೌಟ್ ಮಾಡ್ತಾ ಟೈಮ್ ಆಗಿದೆ ಗೊತ್ತಾಗಿಲ್ಲ. 5 ಗಂಟೆಗೆ ಬಂದೆ, 7:30 ಆಗ್ತಾ ಬರ್ತಾಯಿದೆ. ಸುತ್ತ ನೋಡಿ ಸ್ಟೇಡಿಯಮಲ್ಲಿ ಎಲ್ಲ ಖಾಲಿ ಎಲ್ಲ ಕಲಿ ಕತ್ಲೆ ಆಗಿದೆ, ಯಾರೂ ಇಲ್ಲ. ಇನ್ನೂ ಪೆಂಡಿಂಗ್ ಇದೆ, ಮೇ ಬಿ 8 ಗಂಟೆ ಆಗುತ್ತೆ ಅನಿಸುತ್ತೆ ಮುಗಿಯೋ ಅಷ್ಟಿಗೆ. ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡು ಮುಗಿಸ್ಬಿಟ್ಟೆ ಹೋಗೋಣ ಗೈಸ್, ಅರ್ಧಕ್ಕೆ ನಿಲ್ಸೋದು ಬೇಡ. ಈಗ ಬಾಡಿ ಫಿಸಿಕ್ ನೋಡಿ ಈ ಥರ ಆಗಿತ್ತು ಇವತ್ತು ಬಾಡಿ. ಇನ್ನೂ ಮೇಂಟೈನ್ ಮಾಡಬೇಕು, ಇನ್ನೂ ಬರಬೇಕು, ಇನ್ನೂ ಚೆನ್ನಾಗಿ ಬರಬೇಕು. ಇನ್ನೂ ಬಂದಿಲ್ಲ ನನಗೆ ಸ್ವಲ್ಪನೂ. ಸೊ ಹಂಗಾಗಿ ಇಲ್ಲಿ ನೋಡಿ ಇದು ಯೋಗ ಮ್ಯಾಟ್ ಇಟ್ಕೊಂಡಿದ್ದೆ, ಯೋಗ ಮ್ಯಾಟಲ್ಲಿ ಮಾಡೋಣ. ಇನ್ನೂ ಇದೆ, ಮುಗಿಸ್ಬಿಟ್ಟು ಸಿಗ್ತೀನಿ ಗೈಸ್. ನನಗೆ ಒಂದೊಂದ್ಸರಿ ನನ್ನ ಬಗ್ಗೆ ನೆನೆಸ್ಕೊಂಡ್ರೆ ನಂಗೆ ಏನು ಫೀಲ್ ಆಗುತ್ತೆ ಗೊತ್ತಾ? ನಾನೊಬ್ಬ ವಾರಿಯರ್ ಥರ ಫೀಲ್ ಆಗುತ್ತೆ ಗೈಸ್. ನನ್ನ ಬಗ್ಗೆ ನನಗೆ ಪ್ರೌಡ್ ಫೀಲ್ ಆಗುತ್ತೆ. ಏನಕ್ಕಂತಂದರೆ ಗೈಸ್, ಲೈಫ್ನ ಇನ್ನೊಬ್ರು ಕೆಳಕ್ಕೆ ಅಂಡರಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ದಲೆ ಲೈಫ್ನ ಬಿಲ್ಡ್ ಮಾಡೋಕ್ಕೆ ಒಬ್ಬನೇ ಎಷ್ಟು ಗುದ್ದಾಡ್ತಿದ್ದೀನಿ ಅಂದರೆ ಕಷ್ಟ ಆಗ್ತಿದೆಯಾ. ಹೆಲ್ತ್ ಅಪ್ಸೆಟ್ ಆದರೂ ಪರವಾಗಿಲ್ಲ ಅಂತೇಳಿ ವೀಡಿಯೋ ಶೂಟ್ ಮಾಡೋಣ ಅಂತ ಎದ್ದಿದ್ದೀವಿ. ಒಬ್ಬೊಬ್ಬನೇ ಹೋಗ್ತೀನಿ ಗೈಸ್. ಬೇರೆ ಕಡೆ ಎಲ್ಲ ಬೇರೆಯವರೆಲ್ಲ ಎಡಿಟರಿಗೊಬ್ಬರು, ಇದು ಮತ್ತಿನ್ನೇನು ತಮ್ನೇಲ್ ಮಾಡೋಕ್ಕೊಬ್ರು, ಮತ್ತು ಅದನ್ನು ಅಪ್ಲೋಡ್ ಮಾಡೋಕ್ಕೊಬ್ರು, ಎಲ್ಲರನ್ನೂ ಇಟ್ಕೊಂಡಿರ್ತಾರೆ. ಬಟ್ ಸ್ಟಿಲ್ ನಾನು ನನ್ನ ಲೈಫ್ನ ಯಾವ ಥರ ಮಾಡ್ತಿದ್ದೀನಿ ಅಂದರೆ, ಇಲ್ಲ ಬೇರೆಯವ್ರ ಥರ ಬದುಕಬೇಡ, ನಾನು ಸ್ವಲ್ಪ ನನ್ನದೇ ಆದಂಥ ರೀತಿಯಲ್ಲಿ ಡಿಫ್ರೆಂಟಾಗಿ ಬದುಕಬೇಕು, ಬದುಕಿದ್ರೆ ಚೆನ್ನಾಗೇ ಬದುಕಬೇಕು, ಇನ್ನೊಬ್ರು ಅಂಡರ್ ಬದುಕಬಾರ್ದು ಅನ್ನೋದಕ್ಕೋಸ್ಕರ ಎಷ್ಟು ಕಷ್ಟಪಡ್ತಿದ್ದೀನಿ ಅಂದರೆ ಗೈಸ್, ಅದು ನನಗೆ ಮಾತ್ರ ಗೊತ್ತು, ಯಾರಿಗೂ ಹೇಳೋಕ್ಕಾಗಲ್ಲ. ಬಟ್ ಸ್ಟಿಲ್ ಇನ್ನು ವೀಡಿಯೋ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಿಲ್ಲ ಅನ್ನೋ ಥರ ಒಂದು ಬರುತ್ತೆ. ಬಟ್ ಬಿಹೈಂಡ್ ನಾನು ಅಷ್ಟು ಕಷ್ಟಪಟ್ಟಿದ್ದೀನಿ. ಒಂದೊಂದು ವೀಡಿಯೋಗೂ ನಾನು ಶೂಟ್ ಮಾಡ್ಬೇಕಾದ್ರೆ ಅಷ್ಟು ಈಸಿ ಇಲ್ಲ. ಒಬ್ಬರ ಕೈಲಿ ರ್ಯಾಂಡಮ್ ಆಗಿ ಬೇರೆ ಆ್ಯಂಗಲಿಂದ ವೀಡಿಯೋ ಶೂಟ್ ಮಾಡೋದು ಅಷ್ಟು ಈಸಿ ಇಲ್ಲ ಗೈಸ್, ತುಂಬಾ ಕಷ್ಟ ಆ್ಯಕ್ಚುಲಿ. ಬಟ್ ಒಬ್ಬನೇ ಎಫರ್ಟ್ ಆಗ್ತಿದ್ದೀನಿ ಅಂದರೆ ಸಪೋರ್ಟಿವ್ ಆಗಿ ಯಾರೂ ಬರ್ತಾಯಿಲ್ಲ ಗೈಸ್, ಸೀರಿಯಸ್ಲಿ ಹೇಳ್ತಿದ್ದೀನಿ, ಸಪೋರ್ಟಿವ್ ಆಗಿ ಯಾರೂ ಬರ್ತಾಯಿಲ್ಲ. ಫ್ರೆಂಡ್ಸು ಯಾವ ಥರ ಅಂತಂದರೆ ವೀಡಿಯೋ ಅಂತ ಅಂದರೆ ಸಾಕು ಓಡೋಗ್ಬಿಡ್ತಾರೆ, ಬರಲ್ಲ. ಅವರಿಗೆ ಅವ್ರು ತಪ್ಪು ಅಂತ ಹೇಳಲ್ಲ ಗೈಸ್, ಅವ್ರು ಬೆಳೆದು ಬಂದಿರೋ ರೀತಿ ಹಂಗಿರುತ್ತೆ. ಅವರಿಗೆ ಶೈನೆಸ್ ಇರುತ್ತೆ, ಮುಜುಗರ, ಯಾರೋ ಏನೋ ಅಂದ್ಕೊಂಡ್ಬಿಡ್ತಾರೇನೋ, ನನ್ನ ಬಗ್ಗೆ ಏನಾರು ಅಂದ್ಕೊಳ್ತಾರೇನೋ ಆ ಥರ.
ಯೋಚನೆ ಮಾಡ್ತಾರೆ. ರೋಡಲ್ಲಿ ಹೋಗ್ತಿರೋರು ನಾವೇನಾರು ಮಾತಾಡ್ತಿರ್ತೀವಿ ಅಂದ್ಕೊಳ್ಳಿ ವೀಡಿಯೋ ಕ್ಯಾಮ್ರಾ ಮುಂದೆ, ನನಗೆ ನೋಡಿ ಏನಾರು ಅಂದ್ಕೊಳ್ತಾರೇನೋ ಆ ಥರ ಯೋಚನೆ ಮಾಡ್ತಿರ್ತಾರೆ. ಬಟ್ ನಾನು ಅದನ್ನೆಲ್ಲ ಬಿಟ್ಬಿಟ್ಟು ನನ್ನ ಲೈಫ್ನ ಬಿಲ್ಡ್ ಮಾಡೋಕ್ಕೋಸ್ಕರ 3 ಬಿಟ್ಟು ಎಲ್ಲ ತುಂಬ ಎಫರ್ಟ್ ಹಾಕಿ ಮಾಡ್ತಿದ್ದೀನಿ. ಆ ಗೋದಿದೆಯಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಯ್ತಲ್ಲ, ಸೀರಿಯಸ್ಲಿ ಅದಕ್ಕೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೆ ಅಂತ ನನಗೆ ಮಾತ್ರ ಗೊತ್ತು, ಯಾರಿಗೂ ಗೊತ್ತಿಲ್ಲ. ಅಷ್ಟು ಎಫರ್ಟ್ ಹಾಕಿದ್ದೆ ಅದೊಂದು ವೀಡಿಯೋಗೋಸ್ಕರ. ಮತ್ತು ಈಗಲೂ ಅಷ್ಟೇ, ಈಗ ಈ ವರ್ಕೌಟ್ ಮಾಡ್ತಿದ್ದೀನಲ್ಲ, ಮಸಲ್ ಬಿಲ್ಡ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಮಾಡ್ತಿಲ್ಲ, ಒಂದು ಕಂಟೆಂಟಿಗೋಸ್ಕರ ಅಂತಲೇ ಮಾಡ್ತಾರೆ. ನಾನು ಮಾಡೋ ವೀಡಿಯೋ 4 ಜನಕ್ಕೆ ಇನ್ಸ್ಪೈರ್ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಿರೋದು. ನನ್ನ ಕೈಲೇ ಆಗುತ್ತೆ ಅನ್ನೋದಾದರೆ ನಿಮ್ಮ ಕೈಲೂ ಆಗುತ್ತೆ ಗಾಯ್ಸ್. ನಾನಂತೂ ಸಿಕ್ಕಾಪಟ್ಟೆ ಲೇಜಿ ಹುಡುಗ. ಬಟ್ ಸ್ಟಿಲ್ ನಾನು ವೆಯ್ಟ ರೆಡ್ಯೂಸ್ ಮಾಡಿದ್ದೀನಿ. ಅದು ಯಾವ ರೇಂಜಿಗೆ ರೆಡ್ಯೂಸ್ ಮಾಡಿದ್ದೀನಿ ಅಂದರೆ ನನಗೆ ಶಾಕ್ ಆಗುತ್ತೆ ನೆನೆಸ್ಕೊಂಡ್ರಿ. ಮತ್ತು ನಮ್ಮ ರೂಮವರು ನಮ್ಮ ಸುಮಂತು ಅಷ್ಟೇ ಎಷ್ಟು ವೆಯ್ಟ್ ರೆಡ್ಯೂಸ್ ಮಾಡಿದ್ದಾನೆ ಗೊತ್ತಾ, ಅವನೂ ಖುಷಿ ಆಗುತ್ತೆ ಅವನೂ ನೋಡೋಕ್ಕೆ. ಈಗ ಏನಿಲ್ಲ ಬನ್ನಿ, ಅದು ಸಡನ್ನಾಗಿ ನೆನಪಾಯಿತು, ಅಯ್ಯಪ್ಪ ಇಷ್ಟಕ್ಕೊಂದು ಸ್ಟ್ರಗಲ್ ಪಡ್ತಿದ್ದೀನಲ್ಲ. ಬಟ್ ಮತ್ತೇನು ಗೊತ್ತಾ, ಇನ್ನೊಂದು ತುಂಬ ಎಫರ್ಟ್ ಹಾಕ್ತಿದ್ದೀನಿ, ಬಟ್ ದುಡ್ಡು ಈ ಕಡೆ ಕೈಯಿಂದ ಹಿಂಗೆ ಬರುತ್ತಾ, ಹಿಂಗೆ ಬಂದಿದ್ದು ಹಿಂಗೆ ಅರ್ಧಿ ಮತ್ತೆ ಹಂಗೆ ಹೋಗ್ತೈತೆ, ನೀರು ಹರಿದೋಗ್ತದಂಗೆ ಹರಿದೋಗ್ತೈತೆ, ಹರ್ಕೊಂಡೋದಂಗೆ. ಏನಕ್ಕಂತ ಗೊತ್ತಿಲ್ಲ. ಒಂದಿನ ಐಟಮ್ ತೊಳ್ತೀನಿ ಅಂದ್ಕೊಳ್ಳಿ, ಅದ್ರ ಜೊತೆಗೆ ಇನ್ನೊಂದು ಐಟಮ್ ಹಾಳಾಗ್ಬಿಟ್ಟಿರುತ್ತೆ ಪಟ್ ಅಂತ. ಈಗ ನೋಡಿ ಐಫೋನಿನ ಕೇಬಲ್ ಹಾಳಾಯಿತು, ಅದಕ್ಕೆ ಒಂದು 2,000 ಇಡಬೇಕು. ಮತ್ತು ರೀಸೆಂಟಾಗಿ ಗಾಡಿ ರೆಡಿ ಮಾಡಿಸ್ದೆ, ಮತ್ತೆ ಈಗ ಪಂಚರ್ ಆಯಿತು ಸಡನ್ನಾಗಿ, ಅನ್ಎಕ್ಸ್ಪೆಕ್ಟೆಡ್. ಅದು ಹೆಂಗೆ ಪಂಚರ್ ಆಯಿತು ಏನೋ ಒಂದು ಗೊತ್ತಿಲ್ಲ. ಹಿಂಗೆ ರೆಡಿ ಮಾಡಿಸ್ತಿರ್ತೀನಿ, ಹಿಂಗೆ ಹಾಳಾಗ್ತಾ ಇರುತ್ತೆ, ಹಿಂಗೆ ದುಡ್ಡು ಬರ್ತಾ ಇರುತ್ತೆ, ಹಿಂಗೆ ಮತ್ತು ಇನ್ನೊಂದು ಕಡೆ ದುಡ್ಡು ಹರಿದೋಗ್ತಾ ಇರುತ್ತೆ. ಅಯ್ಯೋ ಕಷ್ಟ. ಬಟ್ ನೆವರ್ ಗಿವ್ ಅಪ್ ಗೈಸ್. ಬಿಟ್ಟು ಕೊಡೋದು ಮಾತೇ ಇಲ್ಲ. ನೋಡೋಣ ಅದೆಷ್ಟು ಪ್ರಾಬ್ಲಮ್ ಬರುತ್ತೆ, ಎಷ್ಟು ಕಷ್ಟ ಬರುತ್ತೆ, ಬರಲಿ ಗೈಸ್. ಐ ಆಮ್ ರೆಡಿ ಟು ಫೇಸ್. ಐ ಆಮ್ ರಿಯಲಿ ರೆಡಿ ಫಾರ್ ದಟ್ ಗೈಸ್. ತಲೆನೇ ಕೆಡ್ಸ್ಕೊಳ್ಳಲ್ಲ, ಏನಾಗುತ್ತೋ ಆಗಲಿ. ವರ್ಕೌಟ್ ಎಲ್ಲ ಮುಗೀತು, ಮನೆಗೆ ಹೋಗ್ತಿದ್ದೀನಿ. ಮನೆಯಲ್ಲಿ ಅಪ್ಪ ಅಮ್ಮ ಬಂದಿರ್ತಾರೆ, ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಗೈಸ್. ಇವತ್ತು ನಮ್ಮ ಅಮ್ಮಗೆ ಒಂದು ಸ್ವಲ್ಪ ಹಿಂಸೆ ಕೊಡೋಣ, ಹೋಗಿ ಮಜಾ ಇರುತ್ತೆ ನಮ್ಮ ಅಮ್ಮನ ಚುಡಾಯಿಸೋದ್ರಲ್ಲಿ ಒಂಥರ. ಬನ್ನಿ ಹೋಗೋಣ. పద్మంటే నా సొంత శక్తి లేదు బిద్ర మొత్తం లేదేనే కాగల నేను బిద్ర ఎదరాల నేను బిద్ర నమ్మని ఎదరక బిడాల భూమి ಬಿಡಿಸ್ತೀಯಲ್ಲ చెయ్యనేనా ಅಯ್ಯೋ ಸುಸ್ತಾಯಿತು ಗೈಸ್, ವರ್ಕೌಟ್ ಮುಗಿಸ್ಕೊಂಡು ಬಂದು. ಓಕೆ ಗೈಸ್, ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೂ ಲೈಕ್ ಮಾಡಿ ಹೋಗಿ, ರೀಚ್ ಆದ್ರೂ ಸಿಗುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ಮುಂಚೆ ರೀಚ್ ಸಿಗ್ದಂಗೆ ಸಿಗ್ತಾಯಿಲ್ಲ. ಮುಂಚೆ ಸ್ಟಾರ್ಟಿಂಗೇ 300 ವ್ಯೂಸು ಆ ಥರ ಎಲ್ಲ ಹೋಗೋದು. ಈಗ 10 ವ್ಯೂಸ್ ಹೋಗೋದು ಜಾಸ್ತಿ ಆಗೋಗ್ಬಿಟ್ಟಿದೆ, ಕಷ್ಟ ಆಗ್ಬಿಟ್ಟಿದೆ. ರೀಸನ್ ಏನಕ್ಕಂತಂದರೆ ಒಂದೇ ರೀಸನ್ನು, ಇದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಿದ್ದಿತ್ತು ನನ್ನ ಚಾನಲಿಗೆ. ಆ ರೀಸನಿಗೋಸ್ಕರ ರೀಚ್ ಹೋಗ್ತಾಯಿಲ್ಲ. ಬಟ್ ಹೋಗುತ್ತೆ. ಒಂದು ಮಗುದು ಬೆತ್ತಲೆ ವೀಡಿಯೋ ಹಾಕಿದ್ದೆ ಅನ್ನೋದಕ್ಕೋಸ್ಕರ ಗೋವಾ ಹೋಗಿದ್ದಾಗ ಆಟಾಡ್ತಿತ್ತು ಆ ಮಗು, ಅದ್ರದ್ದು ವೀಡಿಯೋ ಹಾಕ್ತಾನೆ ಅನ್ನೋದಕ್ಕೋಸ್ಕರ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಿದ್ದಿತ್ತು. ಸೊ ಹಂಗಾಗಿ ರೀಚ್ ಡೌನ್ ಆಗಿದೆ. ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ, ಮುಂದಕ್ಕೆ ಕ್ಲಿಕ್ ಆಗುತ್ತೆ. ಹೋಪ್ ಫಾರ್ ದ ಬೆಸ್ಟ್, ಪಾಸಿಟಿವ್, ನೆವರ್ ಗಿವ್ ಅಪ್ ಕ್ಯಾರೆಕ್ಟ್ರು ಇರಲಿ. ಸಿಗೋಣ ಮತ್ತೆ.